ಹಾಯ್ ಎಲ್ಲರಿಗೂ ರಾಜಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಟನ್ ಪಲಾವ್ ಮಾಡ್ತಾಯಿದ್ದೀನಿ. ಇದಂತೂ ರೆಸ್ಟೋರೆಂಟ್ ಟೇಸ್ಟ್ ಥರನೇ ಇರುತ್ತೆ. ನ್ಯೂ ಇಯರ್ಗೆ ಟ್ರೈ ಮಾಡಿ ನೋಡಿ. ನಾವು ಮಟನ್ ಪಲಾವ್ ಮಾಡೋದನ್ನು ಶುರು ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, 3 ಏಲಕ್ಕಿ, ಅರ್ಧ ಸ್ಪೂನ್ ಸೋಂಪು, 2 ಸ್ಪೂನ್ ಧನಿಯಾ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಾ ಇದ್ದಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕೋಣ. ಅದು ಫ್ರೈ ಆಗ್ತಾ ಇದ್ದ ಹಾಗೇ ಶುಂಠಿ, ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನ 5 ಹಾಕಿದ್ದೀನಿ. ಒಂದು 10 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಘಮ ಘಮ ಅನ್ನಬೇಕು, ಫ್ಲೇವರ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಆವಾಗ ಕೊನೆಯಲ್ಲಿ 3 ಸ್ಪೂನ್ ಕಾಯಿ ತುರಿ ಹಾಕಿ ರುಬ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1 ಕಪ್ ಎಣ್ಣೆ, ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವು, ಏಲಕ್ಕಿ ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಂಪುಗಳು ಹಾಕೋತಾ ಇದ್ದೀನಿ. ಮತ್ತು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಈಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಇದ್ದ ಹಾಗೇ ಕಸ್ತೂರಿ ಮೇಥಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾನು ಇದಕ್ಕೆ 3/4 kg ಮಟನ್ನ ಸೇರಿಸ್ತಾ ಇದ್ದೀನಿ. 3/4 kg ಮಟನ್ನ ನಾನು ಮೊದಲೇ 5 ವಿಷಲ್ ಬರ್ಸ್ಕೊಂಡಿದ್ದೆ. ಯಾಕಂದರೆ ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಹುರಿಯೋಣ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅದನ್ನು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದೊಂದು ಫ್ಲೇವರ್ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೋಣ. ಈಗ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ರುಬ್ಬಿರುವಂತಹ ಮಸಾಲೆನ ಸುದ ಸೇರಿಸೋಣ. ಇದನ್ನು ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನಾನಿವಾಗ ಇದಕ್ಕೆ 3 ಪಾವಷ್ಟು ಅಕ್ಕಿನ ನೆನೆ ಹಾಕಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ಮಸಾಲೆ ಎಲ್ಲ ಜೊತೆ ಸೇರ್ಕೊಳ್ಳೋ ಹಾಗೆ ತಿರುಗೋಣ. ಇದಕ್ಕೆ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅದರ 2ರಷ್ಟು ನೀರನ್ನು ಹಾಕಬೇಕು. ನಾನು ಮೊದಲೇ ಮಟನ್ ಬೇಯಿಸಿದಾಗ ನೀರಿತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದೀತಾ ಇದ್ದಾಗೇ 1 ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಾನಿವಾಗ 1 ವಿಷಲ್ ಬರ್ಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೇಲೆಲ್ಲ ಮಸಾಲೆ ಎಲ್ಲ ಸೇರಿಕೊಂಡಿರುತ್ತೆ, ಅದು ಕೆಳಗಡೆ ಎಲ್ಲದಕ್ಕೂ ಸೇರ್ಕೋಬೇಕು. ಹಂಗೆಲ್ಲ ತಿರುಗ್ಬಿಟ್ಟು ಮತ್ತೆ 5 ನಿಮಿಷ ದಮ್ ಕಟ್ಟಿ ನೋಡಿ. ಈಗ ಟೇಸ್ಟಿ ಮಟನ್ ಪಲಾವ್ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.